50 ಲಕ್ಷ, ಒಂದಕ್ಕೆ 50 ಲಕ್ಷ, ಇನ್ನೊಂದಕ್ಕೆ 1 ಕೋಟಿ. 1 ಕೋಟಿ ಸಮಥಿಂಗ್ ನಡೆದಿದೆ. ಇದು ಓಪನ್ ಸೀಕ್ರೆಟ್. ಇದೇನು ಮುಚ್ಚುಮರೆ ಮಾಡೋದೇನು ಇಲ್ಲ, ಓಪನ್ ಆಗಿದೆ, ಓಪನ್ ಫೀಲ್ಡ್. ಅಮರ ಗೋಡಾಯ್ ಅಮರ ರಸ್ತೆ ಅನ್ನಂಗೆ ಓದ್ತಾ ಇದೆ. ಇದು ಓಪನ್ ಸೀಕ್ರೆಟ್. ನೀವೇ ಹಾಕಿ ಎಷ್ಟು ಕೋಟಿ ಆಯಿತು. ಹೊಸ ಲೈಸೆನ್ಸ್, ರಿನ್ಯೂವಲ್, ಬೇರೆ ಸ್ಥಳಕ್ಕೆ ಅಂಗಡಿ ಶಿಫ್ಟಿಂಗ್, ನೇಮ್ ಚೇಂಜ್. ಅವನೇನೋ ನೇಮ್ ತಿರುಪತಿ ವೆಂಕಟೇಶ್ವರ ಅಂತ ಇಟ್ಕೊಂಡ್ರೆ ಮಂಜುನಾಥ ಅಂತ ಇಟ್ಕೊಂಡ್ರೆ ಏನೇ ಇಟ್ಕೊಂತಾರೆ. ಈಗೆಲ್ಲ ವೈಷ್ಣವ್ರುಗಳಿಗೂ ಇಟ್ಕೊಂಡ್ಬಿಡ್ತಾರೆ. ಆ ನೇಮ್ ಚೇಂಜ್ಗೂ ದುಡ್ಡು ಕೊಡಬೇಕು. ಅವಂದೇ ಬಾರು, ಅವಂದೇ ವೈನ್ ಸ್ಟೋರು, ಹೆಸರು ಬದಲಾವಣೆ ಮಾಡಿಕೊಂಡ್ರು ದುಡ್ಡು ಕೊಡಬೇಕು. ಅಷ್ಟು ಕರಪ್ಷನ್. ಪ್ರತಿ ಹಂತದಲ್ಲೂ ನೇಮ್ ಚೇಂಜ್ಗೂ 5 ರಿಂದ 10 ಲಕ್ಷ ಕೇಳ್ತಾರೆ. ತಿಂಗಳ 10ನೇ ತಾರೀಕು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಕಿರುಕುಳ ಶುರು ಮಾಡ್ತಾರೆ. ನಿಮ್ಮವರವ್ರೆ ಅಂತೀರಾ CM, ಏನ್ ಕ್ರಮ ತಗೊಂಡಿರಿ? ಇಲ್ಲಿಗೆ ಬಂತು. ನೀವು ಹೇಳಿದ್ರಲ್ಲ ನಮ್ಮೂರನೇ ಅಂತ, ಫಸ್ಟೇ ಒಪ್ಕೊಂಬಿಟ್ರಿ. ನಾನು ಹೇಳಕ್ ಮುಂಚೆನೆ ನಾನು ಅದಕ್ಕೆ ಹೇಳಿದೆ, ನಮ್ CM ಹೇಳ್ತಾರೆ ನಾನು ಇವರನೇ ಅಲ್ಲ ಅಂತ ಅಂದ್ಬಿಡ್ತಾರೆ ಅಂತೆ. ನೋಡ ಅಂದ್ಬಿಟ್ರಿ ಈಗ ಅಂತ ಹೇಳಿಲ್ಲಪ್ಪ. ಇಟ್ಸ್ ಎ ಫ್ಯಾಕ್ಟ್. ಅವನು ಗುದ್ದಿಗೆರೆ ಅವನು, ನಾನು ಸಿದ್ದರಾಮಯ್ಯ ಅವನು. ಸರಿ ಸರ್, ನೀವ್ ಹೇಳ್ಬೇಕು, ಅವನು ಹೇಳ್ಬೇಕಲ್ಲ. ಅವನು ಹೇಳ್ಬೇಕಲ್ಲ ನಾನು ನಿಮ್ಮೂರನಲ್ಲ ಊರನಲ್ಲ ಅಂತ ಹೇಳಿ. ಅವನು ಕರೆದು ಕೇಳಪ್ಪ. ನಿಮ್ ಜೊತೆ ಅವನು ಚುನಾವಣೆಗೆ ನಿಂತು ಚೇರ್ಮನ್ ಆಗಿರೋನ್ ಸರ್. ನಾನು ಹೆಂಗ್ ಕರೆದು ಕೇಳಲಿ ಸರ್? ಈಗೇನೋ ಪ್ರೆಸ್ ಮೀಟ್ ಕರಿತಾವ್ರ 12 ಗಂಟೆಗೆ ಏನೋ ಪ್ರೆಸ್ ಮೀಟ್ ಅಂತ ಅನೌನ್ಸ್ ಮಾಡೋರಿಗೆ. 12 ಗಂಟೆಗೆ ವಿಧಾನಸಭೆ ಚರ್ಚೆ ಆಗ್ತದೆ. ಮಂತ್ರಿ ರಾಜೀನಾಮೆ ಕೊಡ್ತಾರೆ. ಅದಕ್ಕೆ ಹೊಸ ಮಂತ್ರಿ ಯಾರು ಮಾಡಿಸ್ಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಮುಂದಕ್ಕೆ ಹೋಗ್ತೀನಿ. ಸ್ಪೀಕರ್ ಮಂತ್ರಿ ರಾಜೀನಾಮೆ ಕೊಟ್ರೆ ನೀವು ಖುಷಿ ಪಡ್ಬೇಕು, ಏನಾದ್ರು ಜಾಗ ನಿಮ್ ಖಾಲಿ ಆಗತ್ತೆ ಅಂತ. ನೀವು ಟೆನ್ಷನ್ ಮಾಡ್ಕೊಂಡ್ರದ್ ನೋಡಿ ಸರ್. ನಮಗೆ ಇದರಲ್ಲಿ ಖುಷಿ ಆಗೋದ ಏನು ಇಲ್ಲ. ನೀವು ರಾಜೀನಾಮೆ ಪೊಲೀಸಲ್ಲಿ ಐತೆ ಕೇಳಿ ಪರಮೇಶ್ವರ್ ಅವ್ರನ್ನ. ಯಾರು ಕೊಲೆ ಮಾಡ್ದೋ ಎಲ್ಲಿ ಹುಡ್ಕೊಂಡು ಹೋದವ್ರತಾರೆ, ಯಾರಿಗೆ ಆಸ್ತಿ ಸೇರ್ತೈತೆ ನೋಡು ಅವನ್ನ ಹುಡುಕ್ತಾರೆ ಫಸ್ಟು. ಈಗ ನೀವು ಮಂತ್ರಿ ರಾಜೀನಾಮೆ ಕೊಡ್ತೀರಾ, ಕೊಟ್ಮೇಲೆ ಬೆನಿಫಿಟ್ ಯಾರಿಗೆ? ನಿಮ್ಮವ್ರಿಗೆ. ಅದಕ್ಕೆ ಹೇಳಿದ್ದು ಮುಂದಕ್ಕೆ ಹೋಗಿ ಅಂತ. ನೀವೇನು ತಗೊಳಕ್ ಹೋಗ್ಬೇಡಿ ಸರ್. ಅಬ್ಕಾರಿ ಇಲಾಖೆ ಮಾತ್ರ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ನೀವು ಒಳ್ಳೇದಲ್ಲ, ನಿಮ್ ಕ್ಯಾರೆಕ್ಟರ್ಗೆ ಸೂಟ್ ಆಗೋದೇ ಇಲ್ಲ. ಆ ರೋಡಾಗ ಹೋಗಲ್ಲ ನೀವು. ಓದ್ತೀರಾ? ಮುಂದಕ್ಕೆ ಹೋಗ ಈಗ